ಹಾರವನ್ನ ಮಾಡಲಿಕ್ಕೆ ನರಹರಿಯನ್ನು ಅಕ್ಕಸಾಲಿಗನಿಗೆ ಹೇಳ್ತಾರೆ. ಪಂಡರಾಪುರದ ಪಾಂಡುರಂಗ ವಿಠ್ಠಲನಿಗೆ ಒಂದು ದಿನ ಮಹಾರಾಜ ಬಡಲು ಹಾರವನ್ನ ಮಾಡಲಿಕ್ಕೆ ನರಹರಿಯನ್ನು ಅಕ್ಕಸಾಲಿಗನಿಗೆ ಹೇಳ್ತಾರೆ. ಆದ್ರೆ ಅದು ವಿಠ್ಠಲನ ಮೂರ್ತಿಗೆ ಸರಿಯಾಗಿ ಕೂರ್ತಿರೋದಿಲ್ಲ. ಆದ್ರಿಂದ ನರಹರಿಗೆ ಮತ್ತೆ ಕರೆಸಿ, ನೀವು ನೇರವಾಗಿ ಪಾಂಡುರಂಗನನ್ನ ನೋಡಿ ಅಳತೆ ತಗೊಂಡು ಮತ್ತೆ ಬಡಲು ಹಾರವನ್ನ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ನರಹರಿ ನಿರಾಕರಿಸ್ತಾರೆ. ಯಾಕೆ ಅಂತ ಮಹಾರಾಜ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಮಹಾರಾಜ, ನಾನು ಶಿವಭಕ್ತ. ಶಿವನನ್ನ ಬಿಟ್ಟು ಬೇರಾವ ದೇವರನ್ನು ನಾನು ದರ್ಶನ ಮಾಡೋದಿಲ್ಲ. ಆದ್ರಿಂದ ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಮಹಾರಾಜ ಒಂದು ಉಪಾಯವನ್ನ ಮಾಡಿ ನರಹರಿಗೆ, ನೀವು ದೇವರ ದರ್ಶನವನ್ನ ಮಾಡೋದು ಬೇಡ, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಪಾಂಡುರಂಗನ ಮುಂದೆ ನಿಲ್ಲಿಸ್ತೀವಿ, ನೀವು ಅಳತೆಯನ್ನ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ನರಹರಿ ಒಪ್ಪಿ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಕೊಂಡು ಸ್ವಾಮಿಯ ಮುಂದೆ ಬಂದು ನಿಲ್ತಾರೆ. ಅಳತೆ ಮಾಡಲಿಕ್ಕೆ ನರಹರಿ ವಿಠ್ಠಲನ ಮೂರ್ತಿಯನ್ನ ಮುಟ್ಟಿದಾಗ ಅವರ ಕೈಗೆ ಹಾವುಗಳು, ಭಸ್ಮ ಹಾಗೆ ಹುಲಿಯ ಚರ್ಮ ಸಿಗದಂತೆ ಭಾಸವಾಗುತ್ತೆ. ಅವರಿಗೆ ಆ ಮೂರ್ತಿ ಸಾಕ್ಷಾತ್ ಶಿವನ ಮೂರ್ತಿ ಅನಿಸಕ್ಕೆ ಶುರುವಾಗುತ್ತೆ. ಮತ್ತೆ ಆ ಮೂರ್ತಿಯನ್ನ ಮುಟ್ಟಿ ನೋಡಿದಾಗ ಶಿವನನ್ನೇ ಮುಟ್ಟಿದ ಹಾಗೆ ಆಗುತ್ತೆ. ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ಬಿಚ್ಚಿ ನರಹರಿ ನೋಡಿದಾಗ ವಿಠ್ಠಲನ ಮೂರ್ತಿಯಲ್ಲಿ ಸಾಕ್ಷಾತ್ ಮಹಾದೇವನ ದರ್ಶನವಾಗುತ್ತೆ. ಆ ಕೂಡಲೇ ವಿಠ್ಠಲನ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸ್ತಾರೆ. ಅದಕ್ಕೆ ಹೇಳೋದು, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಶ್ಚ ಹೃದಯಾಗಂ ವಿಷ್ಣು ವಿಷ್ಣುಶ್ಚ ಹೃದಯಾಗಂ ಶಿವ ಅಂತ ಅಲ್ವಾ? ಹೇಳಿ ವಿಠ್ಠಲ ವಿಠ್ಠಲ. ಪಂಡರಾಪುರದ ಪಾಂಡುರಂಗ ವಿಠ್ಠಲನಿಗೆ ಒಂದು ದಿನ ಮಹಾರಾಜ